ನಮಸ್ಕಾರ. ಏನು 21ನೇ ತಾರೀಕು ಹುಬ್ಬಳ್ಳಿ ತಾಲೂಕು ಇನಾಮ್ ವೀರಾಪುರ ಅನ್ನೋ ಗ್ರಾಮದಲ್ಲಿ ಒಂದು ದಲಿತ ಹುಡುಗ ವಿವೇಕಾನಂದ್ ದೊಡ್ಡಮನಿ ಅನ್ನೋ ಹುಡುಗನನ್ನು ಮಾನ್ಯ ಪಾಟೀಲ್ ಅನ್ನೋ ಒಂದು ಹೆಚ್ಚಿನ ಜಾತಿಯ ಹುಡುಗಿ ಮದುವೆಯಾಗಿ ಇಬ್ಬರು ಒಂದು 7-8 ತಿಂಗಳು ಬೇರೆ ಜಿಲ್ಲೆಯಲ್ಲಿದ್ದರು. ಅದೇನೋ ಶ್ರೀಮಂತ ಕಾರ್ಯಕ್ರಮ ಮಾಡ್ಕೊಂಡ್ರಾತಂತೇಳಿ ತಮ್ಮ ಸ್ವಗ್ರಾಮಕ್ಕೆ ಬಂದಾಗ ಆ ಹುಡುಗಿಯ ಕುಟುಂಬಸ್ಥರು ಅವ್ರ ಅಪ್ಪ ದೊಡ್ಡಪ್ಪ ಎಲ್ಲರೂ ಕೂಡಿಸಿ ಮಾರಣಾಂತಿಕ ಹಲ್ಲೆ ಮಾಡಿ ಮರ್ಯಾದೆ ಹತ್ಯೆ ಅಂತಾರಲ್ರಿ, ಅದು ಯಾವುದೋ ಒಂದು ಪಿಕ್ಚರ್ ಬಂದಿತ್ತು ಮರಾಠದೊಳಗೆ ಸ್ಯಾರಾಟ ಅಂಥೇಳಿ, ಆ ಟೈಪ್ ಮರ್ಯಾದೆ ಹತ್ಯೆ ಅಂಥೇಳಿ ವಿಚಾರ ಮಾಡ್ಕೊಂಡು ಆ ಮೊದಲ ಹುಡುಗನ ಕೊಲ್ಲಬೇಕು ಅಥವಾ ಹುಡುಗನ ಫ್ಯಾಮ್ಲಿ ಕೊಲ್ಲಬೇಕಂತ ವಿಚಾರ ಮಾಡಿದಾಗ ಅವ್ರು ತಪ್ಪಿಸ್ಕೊಂಡಿದ್ದಾರೆ. ಸಿಕ್ಕಂಥ 7 ತಿಂಗಳ ಗರ್ಭಿಣಿಯಾದಂಥ ಹುಡುಗಿ ಸಿಕ್ಕಾಳ, ಆಕಿನ ಬರ್ಬರವಾಗಿ ಹತ್ಯೆ ಮಾಡ್ಯಾರ. ಅದ್ರ ಸಲುವಾಗಿ ನಾವು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಹಾಗೂ ಜಯಕರಣ ಸಂಘಟನೆಯಿಂದ 26ನೇ ತಾರೀಕು ಶುಕ್ರವಾರ ದಿವಸ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಕೊಡ್ತಾ ಇದ್ದೇವೆ. ಏನಂಥೇಳಿ ಆ ಮನವಿ ಏನಂದ್ರೆ, ಇಂಥ ಘಟನೆ ನಡಿಬಾರ್ದು ಮತ್ತು ಆ ಕುಟುಂಬಕ್ಕೆ ಸೂಕ್ತವಾದಂಥ ಸೆಕ್ಯೂರಿಟಿ ಕೊಡಬೇಕು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳು. ಮತ್ತು ಆ ಕುಟುಂಬದಾಗ ಒಬ್ಬರಿಗೆ ಯಾರಿಗಾರ ಸರ್ಕಾರಿ ನೌಕರಿ ಕೊಡಬೇಕು ಮತ್ತು ಒಂದು 10 ಎಕರೆ ಹೊಲ ಕೊಟ್ಟು ಆ ಕುಟುಂಬನ ಉಳಿಸ್ಬೇಕಂತೇಳಿ ನಾವು ಒಂದು ಭವ್ಯವಾದಂಥ ಒಂದು ಉಗ್ರವಾದ ಒಂದು ಹೋರಾಟ ಮಾಡ್ಬೇಕಂತೇಳಿ ನಾವೆಲ್ಲ ಸಂಘಟನೆಯವ್ರು ವಿಚಾರ ಮಾಡ್ಕೊಂಡೇವೆ. ಸುಧೀರ್ ಮುಧೋಳ್, ಜಯಕರಣ ಸಂಘಟನೆ, ಧಾರವಾಡ ಜಿಲ್ಲಾ. ಜಾತಿ ಸರ ಇದ್ರಾಗ ಏನು ಬರ್ತೈತೆ ಅಂದ್ರೆ, ಜಾತಿ ಹೆಂಗೈತೆ ಅಂದ್ರೆ, ನಾವು ಕೀಳು ಜಾತಿಯವರು ನಾವು ಮೇಲು ಜಾತಿಯವರು ಅಂತ ಇದ್ದಿದ್ದಕ್ಕೆ ಆ ಜಾತಿ ಸಲುವಾಗಿ ನಮ್ಮ ಮಗಳು, ನಾವು ಗೌಡ್ರ ಮಂತಾಂದಕಿ ಗೌಡ್ರ ಮಂತಾನ ಹುಡುಗಿ ಒಂದು ದಲಿತನ ಹುಡುಗನ ಮದುವೆ ಆಗೋಣ ಒಂದು ಜಾತಿ ಒಂದು ಇಟ್ಕೊಂಡು ಕೇಸ ಅವ್ರಿಗೆ ಪೂರ ಫ್ಯಾಮ್ಲಿನ ತೆಗಿಬೇಕಂತ ವಿಚಾರ ಮಾಡಿದ್ದಾರೆ. ಬಟ್ ಬೈ ಮಿಸ್ಟೇಕ್ ಆ ಹುಡುಗಿ ಒಬ್ಬಕ್ಕೆ ಸತ್ತಿದ್ದಾಳೆ. ಎಲ್ಲರೂ ಬಚಾವಾಗಿದ್ದಾರೆ. ದೇವರ ಪುಣ್ಯದಿಂದ ಎಲ್ಲರೂ ಈಗ ಟ್ರೀಟ್ಮೆಂಟ್ ತೊಗೋತಾ ಇದ್ದಾರೆ ಹಾಸ್ಪಿಟ್ಲಲ್ಲಿ. ಈ ತಿಂಗಳ 21ನೇ ತಾರೀಕಿನ ದಿವಸ ಹುಬ್ಬಳ್ಳಿ ತಾಲೂಕು ಇನಾಮ್ ವೀರಾಪುರ ಗ್ರಾಮದಲ್ಲಿ ಶೋಷಿತ ವರ್ಗದ ವಿವೇಕಾನಂದ ಅನ್ನೋಂಥ ಹುಡುಗನನ್ನು ಮಾನ್ಯ ಪಾಟೀಲ್ ಅಂಥೇಳಿ ಮೇಲ್ವರ್ಗದ ಗೌಡ್ರ ಮಗಳು ಪ್ರೇಮ ವಿವಾಹ ಆಗಿರ್ತಾರೆ. ಸುಮಾರು ಈ ವಿವಾಹ ಆಗಿ 7 ತಿಂಗಳ ಗತಿಸಿ ಹೋಗಿರ್ತದೆ. ಅವರ ಭಯದಿಂದ ಅವರಿಬ್ಬರು ದಂಪತಿಗಳು ಬೇರೆ ಜಿಲ್ಲೆಗೆ ಹೋಗಿ ವಾಸವಾಗಿದ್ದರು. ಬೇರೆ ಜಿಲ್ಲೆಯಲ್ಲಿ ವಾಸವಾಗಿದ್ದರೂ ಕೂಡ ಅವರಿಗೆ ಕಿರುಕುಳ ಅಂತೂ ತಪ್ಪಿರಲಿಲ್ಲ. ಆದರೆ ಅವರು 7 ತಿಂಗಳ ಗರ್ಭಿಣಿ ಆಗಿರೋದ್ರಿಂದ ಶ್ರೀಮಂತ ಕಾರ್ಯಕ್ರಮ ಮಾಡ್ಕೊಳ್ಳೋ ಒಂದು ಆಸೆ ಪಟ್ಟು ಅವರು ಇಲ್ಲಿ ತಮ್ಮ ಸ್ವಗ್ರಾಮಕ್ಕೆ ಬಂದಿರ್ತಾರೆ. ಸ್ವಗ್ರಾಮಕ್ಕೆ ಬಂದು ಒಂದು ವಾರ ಕಳೆದಿರ್ತದೆ. ಅಷ್ಟರಲ್ಲಿ ಆ ಜಾತಿಯ ಜಾಡ್ಯ ಅವ್ರನ್ನೇನು ಕಾಡ್ತಿತ್ತು ಗೌಡರು, ಅವರು ಪಾಟೀಲ ಕುಟುಂಬದವರು ಹಾಗೂ ಎಲ್ಲ ಸಂಬಂಧಿಕರು ಕೂಡಿಕೊಂಡು ಒಂದು ಯೋಜನೆಗಳನ್ನು ಹಾಕ್ಕೊಂಡು ಪ್ಲ್ಯಾನ್ ಮಾಡಿ ಇವರು ದಲಿತ ಕುಟುಂಬನ ಸರ್ವನಾಶ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ 21ನೇ ತಾರೀಕು ದಿವಸ ಆ ಹುಡುಗನ ಮತ್ತು ಹುಡುಗನ ತಂದೆ ಮತ್ತು ಹುಡುಗನ ತಾಯಿ, ತಂಗಿ, ಸಣ್ಣ ಒಬ್ಬಕ್ಕೆ ಮಗಳು ಅವ್ರನ್ನ ಎಲ್ಲರ ಮೇಲೆ ಹಲ್ಲೆ ಮಾಡ್ತಾರೆ. ಅಷ್ಟೇ ಅಲ್ಲದ ತಮ್ಮ ಹೆತ್ತ ಮಗಳನ್ನೇ ಕೊಡ್ಲಿಯಿಂದ ಕೊಚ್ಚಿ ಕೊಲೆ ಮಾಡಿದಂಥ ಒಂದು ಕರಾಳ ಘಟನೆ ಈ ಇನಾಮ್ ವೀರಾಪುರದಲ್ಲಿ ಆವತ್ತಿನ ದಿವಸ ನಡೆದಿದೆ. ಆದರೆ ಈ ಘಟನೆ ನಡೆದ ತಕ್ಷಣ ಪೊಲೀಸ್ ಇಲಾಖೆಯವರು ತಕ್ಷಣ ಅಲ್ಲೇ ಹೋಗಿದ್ದಾರೆ. ಬಟ್ ಆ ಪೊಲೀಸ್ ಇಲಾಖೆ ಹೋಗೋದ್ರೊಳಗೆ ಎಲ್ಲ ಮುಗದೇ ಹೋಗಿತ್ತು. ಆ ಗರ್ಭಿಣಿ ಹೆಣ್ಣು ಮಗಳನ್ನು ಕೊಡಲಿಂದ ಕೊಚ್ಚಿದ್ರಿಂದ ಅವರನ್ನು ಪೊಲೀಸರೇ ಹೋಗಿ ವಿವೇಕಾನಂದ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು. ಆದರೆ ಆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ, ಅವರು ತೀರಿ ಹೋಗಿರ್ತಾರೆ. ಉಳಿದ ಸಂತ್ರಸ್ತರು ವಿವೇಕಾನಂದ ಆಸ್ಪತ್ರೆಯಲ್ಲಿ ಇನ್ನೂ ಚಿಕಿತ್ಸೆಯಲ್ಲಿ ಮುಂದುವರೆದಿರ್ತಾರೆ. ಮತ್ತು ಆ ಹುಡುಗನ ತಾಯಿ ಈಗ ಚಿಂತಾಜನಕ ಸ್ಥಿತಿಯಲ್ಲಿದ್ದಾಳೆ. ಅವರು ಬದುಕೋದು ಕೂಡ ಕಷ್ಟ ಇದೆ ಅಂತ ನಮಗೆ ಕಂಡು ಬಂದದ್ದು. ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು, SP ಅವರು ಇದ್ರ ಬಗ್ಗೆ ಸೂಕ್ತ ವಿಶೇಷ ಕಾಳಜಿ ವಹಿಸಿ ಅವರಿಗೆ ಒಂದು ಬಂದೋಬಸ್ತ ಮತ್ತು ಆ ಆರೋಪಿತರು ಏನಾದ್ರೆ ಅವರಿಗೆ ಒಂದು ಕಠಿಣವಾದ ಶಿಕ್ಷೆ ಸಿಗುವ ದೃಷ್ಟಿಯಲ್ಲಿ ಪ್ರಯತ್ನ ಮಾಡಬೇಕಂತ ನಾ ಈ ಮೂಲಕ ಹೇಳಕ್ಕೆ ಬಯಸ್ತೀನಿ. ದೊಡ್ಡಮನಿ, ಡಿರ್ಕರೋದ ರಾಜ್ಯ ಸಮಿತಿ, ಬೆಂಗಳೂರು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7448821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.